ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹನಿ ಸೋಯಾ ಗ್ಲೇಸ್ ಚಿಕನ್ ತಾಯಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ನಾನಿಲ್ಲಿ ಸ್ವಲ್ಪ ಅರಿಶಿನ, ಖಾರದ ಪುಡಿ, ರೆಡ್ ಚಿಲ್ಲಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಜೀರಿಗೆ ಪೌಡರು, ಧನಿಯಾ ಪೌಡರು, ಲೆಮನ್ ಜ್ಯೂಸು, ಸೋಯಾ ಸಾಸು, ಲೈಟ್ ಸೋಯಾ ಸಾಸ್, ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟು, ಕೊತ್ತಂಬರಿ, ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಹನಿ, ಜೇನುತುಪ್ಪ, ಆಮೇಲೆ ಪೆಪ್ಪರ್ ಪೌಡರು, ಸಾಲ್ಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಒಂದು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಸೊ 1-2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಸೊ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಲೆಮನ್ ಜ್ಯೂಸು, ಸೋಯಾ ಸಾಸ್, ಲೈಟ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಸ್ವಲ್ಪ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಹನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸೊ ಇದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು, ಖಾರ, ಹುಳಿ ಎಲ್ಲ ನೋಡಿ ಬೇಕಿದ್ದರೆ ಏನಾದರೂ ಸೇರಿಸ್ಕೊಬೋದು. ಕಲಸಿಟ್ಕೊಂಡಿದ್ದೀನಿ. ಈಗ ಚಿಕನ್ ಪೀಸಸ್ನ ಇದಕ್ಕೆ ಹಾಕೋಣ. ಸೊ ಇದನ್ನೆಲ್ಲ ಚಿಕನ್ ಪೀಸ್ಗೆ ಅಪ್ಲೈ ಮಾಡೋಣ. ಸೊ ನೋಡಿ, ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದು 1 ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀನಿ. ಸೊ ಟೈಮ್ ಇದ್ದರೆ 1 ಅವರ್ 2 ಅವರ್ಸ್ ಇಡ್ಬೋದು. ನಾವು ಎಷ್ಟು ಹೊತ್ತು ಇಡ್ತೀವೋ ಮ್ಯಾರಿನೇಷನ್ಗೆ ಅಷ್ಟೇ ಚೆನ್ನಾಗಿರುತ್ತೆ. ಸೊ 1 ಅವರ್ ಮ್ಯಾರಿನೇಟ್ ಮಾಡೋಣ. ಇದನ್ನು ಬೇಕಾದರೆ ಫ್ರಿಜ್ಜಲ್ಲೂ ಇಡ್ಬೋದು. ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾಡ್ತೀನಲ್ಲ, ಸೊ ಹೊರಗೆ ಇಡ್ತೀನಿ. ನೀವೇನಾದರೂ ರಾತ್ರಿಗೆ ಅಥವಾ ನೆಕ್ಸ್ಟ್ ದಿನಕ್ಕೆ ಮಾಡೋದಾದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದು 1 ಅವರ್ ಅಥವಾ 2 ಅವರ್ಸ್ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ದೀನಿ. ಸೊ ಈ ಚಿಕನ್ನ ಒಂದು 2 ಅವರ್ಸ್ ಮ್ಯಾರಿನೇಟ್ ಆಗಿದೆ. ಸೊ ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 5-6 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಅದ್ರ ಜೊತೆಗೆ ಬೆಣ್ಣೆನೂ ಹಾಕ್ತಾಯಿದ್ದೀನಿ. ಈಗ ಚಿಕನ್ ಪೀಸಸ್ನ ಆ್ಯಡ್ ಮಾಡೋಣ. ಸೊ ಸ್ಕಿನ್ ಇರೋದು ಕೆಳಗೆ ಇದಾಗುತ್ತೆ, ಫೇಸಿಂಗು. ಸೊ ಈ ಥರ ಇರೋದನ್ನು ಕೆಳಗೆ ಫೇಸಿಂಗ್ ಇಡೋಣ.
ಇದು ಒಂದು 2-3 ನಿಮಿಷ ಆದಮೇಲೆ ಕವರ್ ಮಾಡಿ ಒಂದು 8-10 ನಿಮಿಷ ಒಂದು ಸೈಡು, ಇನ್ನೊಂದು ಸೈಡು ಹಂಗೆ 8-10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಆಗಿದೆ. ಈಗ ಇದನ್ನು ಕವರ್ ಮಾಡಿ ಒಂದು 10 ನಿಮಿಷ, 8 ನಿಮಿಷ ಅಥವಾ 10 ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು 3 ನಿಮಿಷ ಆಗಿದೆ. ಈಗ ಇದನ್ನು ಕವರ್ ಮಾಡಿ ಒಂದು 8-10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಫ್ರೈ ಆಗ್ತಾ ಇದೆಯಲ್ಲ, ಅಷ್ಟೊತ್ತಿಗೆ ನಾವೊಂದು ಪೇಸ್ಟ್ ಮಾಡ್ಕೊಳ್ಳೋಣ. 2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟು, ಒಂದು ದೊಡ್ಡ ಟೊಮೆಟೊ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಚಿಕನ್ನ ಚೆಕ್ ಮಾಡೋಣ. ಸೊ ಇದನ್ನು ನೆಕ್ಸ್ಟ್ ಇನ್ನೊಂದು ಸೈಡ್ ತಿರ್ಗಿಸೋಣ. ಸೊ ಈಗ ಅದೇ ಥರ ಇನ್ನೊಂದು ಸೈಡನ್ನು ಒಂದು 8-10 ನಿಮಿಷ ಇದು ಬೇಯ್ದು ಕವರ್ ಮಾಡೋಣ. ಸೊ ಈಗೊಂದು 5-6 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಈಗ ಈ ಚಿಕನ್ ಪೀಸಸ್ ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಸೊ ನೋಡಿ, ಇದೇ ಪ್ಯಾನ್ಗೆ ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸೊ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೊಬೋದು. ಸೊ ಈಗ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ 2 ಚಕ್ಕೆ, ಲವಂಗ, ಏಲಕ್ಕಿ, ಬೇ ಲೀಫು, ಆಮೇಲೆ ಪೆಪ್ಪರ್ ಕಾರ್ನ್ಸು, ಸ್ವಲ್ಪ ಜೀರಿಗೆ ಎಲ್ಲ. ಸೊ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟ್, ಸೊ ಅದನ್ನು ಹಾಕೋಣ. ಸೊ ಇದು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು 2 ನಿಮಿಷ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಎಲ್ಲ ಮಸಾಲೆ ಪೌಡರ್ಗಳು ಹಾಕೋಣ. ಸೊ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರು. ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರ್ ಎಲ್ಲ ಲೈಟಾಗಿ ಹಾಕ್ತಾಯಿದ್ದೀನಿ. ಆಮೇಲೆ ಜೀರಿಗೆ ಪೌಡರು ಒಂದು 1/2 ಟೀ ಸ್ಪೂನು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ ಹಾಕ್ಕೊಳ್ಳೋಣ. ಸೊ ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸೊ ಇದೊಂದು ನಿಮಿಷ ಇದು ಈ ಮಸಾಲೆಯಲ್ಲಿ ಚೆನ್ನಾಗಿ ಅದೆಲ್ಲ ಬ್ಲೆಂಡ್ ಆಗಲಿ. ಸೊ ಈಗ ರೈಸ್ ಆ್ಯಡ್ ಮಾಡೋಣ. ಇದು ಒಂದು ಚಿಕ್ಕ 3 ಕಪ್ ರೈಸ್ ಬಾಸುಮತಿ ರೈಸ್ ಇದು.
ಈಗ ಇದನ್ನು ಈ ಟೊಮೆಟೊ ಪೇಸ್ಟಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಒಂದು 2 ನಿಮಿಷ ಇದನ್ನು ಈ ಪೇಸ್ಟಲ್ಲಿ ಇದೇ ಥರ ತಿರುಗಿಸ್ಕೊಡ್ಬೇಕು. ಸೊ 1-2 ನಿಮಿಷ ಆಗಿದೆ. ಸೊ ಈಗ ಇದಕ್ಕೆ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, ಸೊ 4 ಗ್ಲಾಸ್ ಬಿಸಿ ನೀರನ್ನ ಸ್ವಲ್ಪ ಬಿಸಿಗಿಟ್ಟಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ನೋಡೋಣ, ಇನ್ನು ಅದರಲ್ಲಿ ಗೊಜ್ಜಲ್ಲೂ ನೀರಿನ ಅಂಶ ಇರುತ್ತಲ್ಲ, ಸೊ ಕಮ್ಮಿನೇ ಹಾಕ್ತಾಯಿದ್ದೀನಿ ನೀರು. ಸೊ ಇದಕ್ಕೀಗ ಉಪ್ಪು ಬೇಕಾದರೆ ಹಾಕ್ಕೊಬೋದು, ಆವಾಗಲೇ ಸ್ವಲ್ಪ ಹಾಕಿದ್ವಿ. ಸೊ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸೊ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬೋದು, ಸಾಲಿಲ್ಲ ಅಂದರೆ ಹಾಕ್ಕೊಬೋದು. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿನೂ ಪುದೀನ ಹಾಕ್ತಾಯಿದ್ದೀನಿ. ಈಗ ಕುದಿ ಬಂದಿದೆಯಲ್ಲ, ಈಗ ಇದನ್ನು ಮುಚ್ಚಿ ಸ್ವಲ್ಪ 10 ಮಿನಿಟ್ಸು ಕಮ್ಮಿ ಸಿಮ್ಮಲ್ಲಿ ಅನ್ನ ಬೇಯಲಿ. ಈಗ ಒಂದು 10 ನಿಮಿಷ ಆಗಿದೆ. ಸೊ ತೆಗೆದು ಈ ಚಿಕನ್ ಪೀಸಸ್ನ ಈಗ ಅದರೊಳಗೆ ಇಡೋಣ ಅನ್ನದ ಮೇಲೆ. ಈ ಥರ ಇಟ್ಟಿದ್ದೀನಿ. ಈಗ ಪ್ಲೇಟಲ್ಲಿರೋ ಏನೇ ಜ್ಯೂಸಸ್ ಇರುತ್ತಲ್ಲ ಅದೆಲ್ಲ ಇದ್ರಲ್ಲಿ ಮತ್ತೆ ಹಾಕೋಣ. ಸೊ ನೋಡಿ ಈ ಥರ. ಈಗ ಇನ್ನೊಂದು 5-6 ನಿಮಿಷ ಇದನ್ನು ಮುಚ್ಚಿ ಫುಲ್ ಸಿಮ್ಮಲ್ಲಿ ಇದನ್ನು ಹಾಗೆ ಬಿಡೋಣ ಬೇಯಲಿ. ಸೊ ಈಗ ಒಂದು 5-6 ನಿಮಿಷ ಆಗಿದೆ. ಸೊ ಈಗ ಸ್ಟವ್ನ ಆಫ್ ಮಾಡಿಬಿಡೋಣ. ಆಮೇಲೆ ಒಂದು 10-15 ನಿಮಿಷ ಹೀಗೆ ಕವರ್ ಆಗೇ ಇರಲಿ, ಅದನ್ನೇನು ತೆಗಿಯೋಕ್ಕೆ ಹೋಗಬಾರ್ದು. ಸೊ ಈಗ ಒಂದು 10 ನಿಮಿಷ ಆಗಿದೆ. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹನಿ ಸೋಯಾ ಗ್ಲೇಸ್ಡ್ ಚಿಕನ್ ಆ್ಯಂಡ್ ರೈಸ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಐ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಸೊ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವ ಹೊಸ ವಿಡಿಯೋ ಹಾಕಿದಾಗ. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸೊ ನೋಡಿ ರೈಸ್ ಎಷ್ಟು ಸಾಫ್ಟ್, ಆಮೇಲೆ ಎಷ್ಟು ಉದ್ದುದ್ದಗೆ ಅಗಳಾಗೆ ಬಂದಿದೆ. ಸೊ ಆಮೇಲೆ ಚಿಕನ್ ಕೂಡ ಫುಲ್ ಚೆನ್ನಾಗಿ ಬೆಂದಿದೆ, ಬಿಸಿ ಇದೆ. ಸೊ ನೀವು ಟ್ರೈ ಮಾಡ್ತೀರಲ್ಲ, ಸೂಪರ್. ಸೊ ನೀವು ಟ್ರೈ ಮಾಡಿ. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.